ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ತನಿಖೆ ಆರಂಭ. ಎಸ್, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ವಿದೇಶಗಳಿಂದ ಹಣ ಬಂದಿದೆ ಎಂಬ ಪ್ರಶ್ನೆಗೆ ಇಡಿ ಇದೀಗ ಅಧಿಕೃತ ತನಿಖೆ ಆರಂಭಿಸಿದೆ. ಫೇಮಾ ಮತ್ತು ಫೇರಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿದೇಶಿ ಫಂಡಿಂಗ್ ಬಗ್ಗೆ ತನಿಖೆ ನಡೆಯುತ್ತಿದೆ. ನೊಂದವರು ತೇಜಸ್ ಎ ಗೌಡ ಅವರು ನೀಡಿದ ದೂರಿನ ಆಧಾರದ ಮೇಲೆ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಮಾರ್ಕ್, ಕಿಚ್ಚ ಸುದೀಪ್ನ ಹೊಸ ಸಿನಿಮಾ. ಹೌದು, ಹುಟ್ಟುಹಬ್ಬದ ದಿನಕ್ಕೆ ಗಿಫ್ಟ್ ಆಗಿ ಕಿಚ್ಚ ಸುದೀಪ್ ಅವರ ಹೊಸ ಸಿನಿಮಾದ ಟೈಟಲ್ ಅನೌನ್ಸ್ ಮಾಡಲಾಗಿದೆ. ಮಾರ್ಕ್ ಎಂಬ ಈ ಸಿನಿಮಾ ಡಿಸೆಂಬರ್ನಲ್ಲಿ ತೆರೆಗೆ ಬರಲಿದೆ. ವಿಜಯ್ ಕಾರ್ತಿಕೇಯನ್ ನಿರ್ದೇಶನ ಮಾಡಿದ್ದು ಸುದೀಪ್ ರಗಡ್ ಲುಕ್ ನಲ್ಲಿ ಮಿಂಚಿದ್ದಾರೆ. ಟೈಟಲ್ ಟೀಸರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ. ತೆರಿಗೆ ಪಾವತಿ ಇಲ್ಲದೆ ಬಾಕಿ ಬಿಟ್ಟಿದ್ದು ಬರೋಬ್ಬರಿ 786 ಕೋಟಿ. ಇದರ ಬಗ್ಗೆ ಬಿಬಿಎಂಪಿಗೆ ಎಚ್ಚರಿಕೆ. ಬೆಂಗಳೂರು ನಗರದಲ್ಲಿ 2.75 ಲಕ್ಷ ಆಸ್ತಿ ಮಾಲೀಕರು ಒಟ್ಟು 786.86 ಕೋಟಿ ಆಸ್ತಿಗೆ ತೆರಿಗೆ ಪಾವತಿಸಿಲ್ಲ. ಬಿಬಿಎಂಪಿ ಈ ಬಾಕಿಗೆ ನೋಟಿಸ್ ನೀಡಿದ್ದು ಶೀಘ್ರ ಪಾವತಿಗೆ ಸೂಚನೆ ನೀಡಿದೆ. ಮುಂದಿನ ಹಂತದಲ್ಲಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ಕೂಡ ನೀಡಲಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.